ಏನೇ ಇದ್ರು ಟ್ರಿಪ್ಪಲ್ಲಿ ಬಂದಾಗ ಒಂದೊಂದು ಮನಸ್ತಾಪಗಳು ಯಾಕೆ ಹಿಂಗೆ ಆಗ್ತಾವೋ ಗೊತ್ತಿಲ್ಲ. ಏನಕ್ಕಂದ ಬೆವ್ರು ಬರ್ತಾ ಇಲ್ವಾ? ಚೆಕೇನಾ? ಎಷ್ಟು ಕಷ್ಟಪಡ್ತವ್ರಂದ್ರೆ ಒಂದು ಶೋಕಿ ಮಾಡಕ್ ಹೋಗಿ ಬಾಳ್ ಬಂತು. ಅವನ್ ಪೇಜಲ್ಲಿ ಫೋಟೋ ಅಪ್ಲೋಡ್ ಆಗೋದು ಕಾಣಿಸುತ್ತೆ, ಆದ್ರೆ ಅದನ್ನ ಪಡೆಯೋದಿಕ್ಕೆ ಅವನ್ ಎಷ್ಟು ಸರ್ಕಸ್ ಪಟ್ಟವನೆ ಅಂತ ತಿಳ್ಕೊಳಕ್ಕೆ ನನ್ನ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸಾಂಗ್ ಹಾಕಿದಾನೆ ಅಣ್ಣ. ಗೈಸ್, ನಾವಿರೋ ರೂಮು ಇದೆ. ಸೊ ಇದು ಕೆಳಗಡೆ ಹಿಂಗೆ ಹೋಗುವಂಥದ್ದು. ಸೊ ನಾನು ಜಸ್ಟ್ ನಮ್ಮ ರೂಮ್ ಹೆಂಗೈತೆ ಅಂತ ತೋರಿಸ್ತೀನಿ ಅಷ್ಟೇ. ಯಾಕಂದ್ರೆ ಸ್ಟಾರ್ಟಿಂಗಲ್ಲೇ ತೋರಿಸ್ಬೇಕಿತ್ತು, ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಬಟ್ ಈಗ ಫುಲ್ಲು ಗಲೀಜಾಗೈತೆ. ಹಂಗೆ ಮೇಲ್ಮೇಲೆ ನೋಟಕ್ಕೆ ನೋಡಿ, ನಾರ್ಮಲ್ ರೂಮ್. ಇದೊಂದೇ ರೂಮಲ್ಲಿ ನಾವು 5 ಜನ ಬದುಕಿರೋದು. ಟಿವಿ, ಕಬೋರ್ಡ್, 2 ಪಿಗರ್, 1 ಪಿಗರ್ ಮಲ್ಗೈತೆ, ಆ ಕಡೆ 1 ಪಿಗರ್, ಈ ಕಡೆ 1 ಪಿಗರ್ ಈಗ ಇನ್ನೊಂದು ಕಡೆಗೆ ಹೋಗ್ತೈತೆ. ಇಷ್ಟೇ ಗೈಸ್, ವಾರ್ಡ್ರೋಬ್ ಇಷ್ಟೇ ಸಿಂಪಲ್. ಓ ಮೈ ಗಾಡ್. ಅಷ್ಟೇ ಗೈಸ್, ಸಿಂಪಲ್ ಆಗೈತೆ. ವಾಶ್ರೂಮ್ ಈ ಥರ ಒಂದು ಪಾಂಡಿಚೇರಿಲಿ ಮಿರರ್ ಈ ಕಡೆ ತೆಗಿಬೋದಾ ಇದು ನಾರ್ಮಲ್ ಬಾತ್ರೂಮ್ ಗೈಸ್ ಅಷ್ಟೇ. ನೆನ್ನೆ ಯಾರೋ ಗೈಸ್ ನೈಟು ಒಳ್ಳೊಳ್ಳೆ ಮಾತುಗಳು ಆಡ್ತಿದ್ರು. ನೋಡೋವಾಗ 6 ಗಂಟೆಗೆ ಎದ್ದೇಳಬೇಕು. 6 ಗಂಟೆಗೆ ಎದ್ದು ಬೀಚ್ಗೆ ಹೋಗಿ ಅಲ್ಲಿಂದ ಫ್ರೆಂಚ್ ಕಾಲೋನಿಗೆ ಹೋಗಿ ಮುಗಿಸ್ಕೊಂಡು ಹಿಂಗೆ ಬಂದ್ಬಿಡ್ಬೇಕು. 5:48 ಅಲಾರಾಮ್ ಹೊಡಿತು. ನಾನು ಎದ್ದ ಅನ್ಕೊಂಡು ಎಲ್ಲರನ್ನ ಎಬ್ಬಿಸ್ತಾನಂತ ಅನ್ಕೊಂಡೆ. ನನಗೆ ಎಚ್ಚರ ಆಯ್ತು. ಆಮೇಲೆ ಅಣ್ಣ ಏನು ಎದ್ದು ಅಲಾರಾಮ್ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಾನ ಅಣ್ಣ. ನಾನು ಎಷ್ಟು ಗಂಟೆಗೆ ಗೊತ್ತಾ? 6 ಗಂಟೆ ಹೋಗ್ಬೇಕಾಗಿದ್ದು 9 ಗಂಟೆಗೆ ಎದ್ದಿರೋದು. 9:30 ಸಾರ್ ಹೊಡ್ಕಂಡ. ಕಾಲಿಪುಡ ಅವನ ಮೇಲೆ ಬಿದ್ದಿದ್ರೆ ಬಡ್ಕತ್ತಿದ್ದೆ ಇವಾಗ. ಯಪ್ಪ ಬಿದ್ದೋಗ್ತಿದ್ದೆ ಗುರು ಅವನ ಮೇಲೆ. ವಾಮಿಟ್ ಮಾಡ್ತಾ ಇದ್ಯಾ? ಲೇ ಕಂಗ್ರಾಟ್ಸ್ ಮಗ, ಪಾರ್ಟಿ ಕೊಡ್ಸ್ಬಿಡು. ಗುಡ್ ನ್ಯೂಸ್. ರೀತಿಕೆ ಅಂತ ಕಾಣ. ಓ ಬೈ, ಇದೆಲ್ಲ ಅಣ್ಣಂದು ಪಾಪ ನಿನ್ನೆ ಕೀಚ್ಬಿಟ್ಟವ್ರೆಲ್ಲ. ಸೆಂಟ್ ಹೊಡೆದು ನೋಸದ್ರಿರೋ ಮಜಾ ಇದೆಯಲ್ಲ, ಐ ಲವ್ ಇಟ್. ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ರೆಡಿನಾ? ಇವತ್ತು ಪಾಂಡಿಚೇರಿಯ 2ನೇ ದಿನ. ನಾನು ಈ ಒಂದು ಔಟ್ಫಿಟ್ ಹಾಕೊಂಡು ರೆಡಿ ಇದ್ದೀನಿ. ಅಣ್ಣ ಈ ಔಟ್ಫಿಟ್ ಹಾಕೊಂಡಿದ್ದಾನೆ. ಅಣ್ಣ ವಿಂಟೇಜ್ ಔಟ್ಫಿಟ್ ಹಾಕೊಂಡವನೆ. ಎಲ್ಲರೂ 3 ಜನನು ಕೂಡ ಔಟ್ಫಿಟ್ ಹಾಕೊಂಡು ಇವಾಗ ಏನಂದ್ರೆ, ಸೊ ನೆನ್ನೆ ನಾವು ಪ್ರೀವಿಯಸ್ ಬ್ಲಾಗಲ್ಲಿ ನೀವು ನೋಡಿದ್ರಿ, ನಾವು ಬೀಚ್ಗೆ ಹೋಗಿದ್ವಿ ಸಂಜೆ ಹಂಗೆ ಅಂತ. ಇವತ್ತು ಬೀಚ್ಗೆ ಹೋಗ್ಬೇಕು ಮಾರ್ನಿಂಗ್ ಅಂದ್ಬಿಟ್ಟು ಇವನು ಡಿಸೈಡ್ ಆದ. ಆಮೇಲೆ ಇವನು ಹೋಗ್ಬೇಕು ಅಂತಿದ್ದ ಫೋಟೋಶೂಟಿಗೆ. ಅದಕ್ಕೆ ಇವಾಗ ಬೀಚ್ಗೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಇಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಫ್ರೆಂಚ್ ಕಾಲೋನಿ ಅಂತ ಒಂದು ಇದೆ. ಸೊ ಫ್ರೆಂಚ್ ಕಾಲೋನಿ ಸಖತ್ತಾಗಿದೆ, ಫೋಟೋಶೂಟಿಗೆಲ್ಲ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ಹೋಗ್ತಾ ಇರೋದು. ಬನ್ನಿ ಹೋಗುವ. ಫಸ್ಟು ಅದಕ್ಕೂ ಮುಂಚೆ ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ಯಪ್ಪ, ಈ ಫ್ಯಾನ್ ಕೂಡ ಅಬೆ ಗಾಡಿ ಬರ್ತಾ ಇರೋದು ಗೈಸ್. ಇವತ್ತು ಭಾನುವಾರ. ಆ್ಯಂಡ್ ಇನ್ನೊಂದೇನೆಂದರೆ, ನಾವಿರೋ ಜಾಗ ಎಕ್ಸಾಕ್ಟ್ ಸಿಟಿ ಇರೋ ಜಾಗ. ಸೊ ಇವತ್ತು ಕಂಪ್ಲೀಟು ಈ ರೋಡ್ ಇದೆಯಲ್ಲ, ಈ ರೋಡ್ ಪೂರ್ತಿ 1.5 ಕಿಲೋಮೀಟ್ರ್ ಬಜಾರ್ ಡೇ ಇವತ್ತು. ಬಜಾರ್ ಥರ. ಬನ್ನಿ ಹಿಂಗೆ ಹೋಗ್ತಾ ತೋರಿಸ್ತೀನಿ. ಇದು ಪಾಂಡಿಚೇರಿಯ ಮೇನ್ ಸಿಟಿ ಅಂತ ಹೇಳ್ತಿರ್ತಾರೆ. ಅಂದರೆ ಇವಾಗ ಇದು ವೈಟ್ ಟೌನು, MG ರೋಡ್ ಥರ. ಕರೆಕ್ಟು, ನಮ್ಮ ಬೆಂಗಳೂರಲ್ಲಿ MG ರೋಡ್ ಅಂದರೆ ಈ ಥರ, ನಮ್ಮದು ಚಿಕ್ಕಪೇಟೆ ಇರುತ್ತೆ ಆ ಥರ. ಬಟ್ ಇಲ್ಲಿನ ಹೆಸರು ಪಾಂಡಿಚೇರಿ MG ರೋಡು. ಅದನ್ನೇ ಹೇಳ್ತಾ ಇರೋದು, ಇದನ್ನೇ MG ರೋಡು ಅಂತ. ಸೊ ಇದು ಕಂಪ್ಲೀಟ್ಲಿ ಪೂರ್ತಿ ಹಿಂಗೆ ಹೋಗ್ತಾ ರೈಟ್ ಲೆಫ್ಟಲ್ಲಿ ಈ ಥರ ಬುಕ್ಸು, ತಿಂಡಿ ಎಲ್ಲ ಇರುತ್ತೆ.
ಗೈಸ್ ಇಲ್ಲಿರೋ ಜನರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟೈತೆ ಈ ಸೆಕೆ ಅದು ಇದು ಎಲ್ಲ. ನಮಗಂತೂ ಅಂದರೆ ಹೊಸಬಾಗಿ ಟೂರಿಸ್ಟ್ ಯಾರಾದರೂ ಈ ಥರ ಇಲ್ಲಿ ಪಾಂಡಿಚೇರಿಗೆ ಬಂದಾಗ ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ಅವರು ಸನ್ಸ್ಕ್ರೀಮ್ ಹಾಕ್ಕೊಳ್ದಲ್ಲೇ ಇರೋಕೆ ಆಗಲ್ಲ, ಬದುಕೋಕ್ಕೂ ಆಗಲ್ಲ, ಅಷ್ಟು ಸೆಕೆ ಅಷ್ಟು ಅಬೆ ಹೊಡಿತಿರುತ್ತೆ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಈಗ ನಾವು ತಿಂಡಿ ಮಾಡಬೇಕಲ್ವ, ಅದಕ್ಕೆ ಸೀದಾ KFC ಕಡೆಗೆ ಹೋಗ್ತಾ ಇದೀವಿ ತಿನ್ನಬೇಕು ಅಂದ್ಬಿಟ್ಟು. ನೋಡಿ ಈ ಥರ ಎಲ್ಲ ಹಾಕಿರ್ತಾರೆ. ಇವತ್ತು ಸಂಡೇ ಪ್ರತಿ ಸಂಡೇನೂ ಇರುತ್ತಾನೆ, ಪ್ರತಿ ಸಂಡೇನೂ ಇಲ್ಲಿ ಇರುತ್ತಂತೆ. ಜನ ಮೇಲೆ ಜನ, ಪರ್ಚೇಸಿಂಗ್ ಎವ್ರಿಥಿಂಗ್. ಗೈಸ್ ಜಸ್ಟ್ 200 ಮೀಟ್ರ್ ಇಲ್ಲ 100 ಮೀಟ್ರ್ ನಡೆದಿದೆ ಅಷ್ಟೇ, ಆಗಲೇ ಬೆವರು ಕಿತ್ತರಿತೈತೆ. ಏನಕ್ಕಂದ ಬೆವರು ಬರ್ತಾ ಇಲ್ವಾ? ಸೆಕೆನಾ? ನಾನೇ ಬೆಂಕಿ ಇದ್ದಂಗೆ ಬೆಂಕಿ. ಮತ್ ನೀನ್ ಯಾಕೆ ಇಲ್ಲಿದ್ಯಾ? ಇವನು ಅವನ ಜೊತೆ ಸೇರಿ ಗೈಸ್ ಇರು ನಮ್ಮ ಜೊತೆ ಫಸ್ಟ್ ಟೈಮ್ ಬಂದಿರೋದು. ಆದ್ರೂ ಕೇಳಬಾರ್ದನ್ನ ಕೇಳಿರ್ತಾನೆ, ನೋಡ್ಬಾರ್ದ ನೋಡಿರ್ತಾನೆ, ಆಡ್ಬಾರ್ದನ್ನ ಆಡಿರ್ತಾನೆ. ಅಲ್ಲ ಇವ್ನು ಆಡಿರಲ್ಲ, ನಾವು ಆಡೋದನ್ನ ನೋಡಿರ್ತಾನೆ ಅಷ್ಟೇ. ಹೆಂಗ ಅನ್ಸ್ತಾ? ಕಾಮನ್ನ ಫ್ರೆಂಡ್ಸ್ ಮಧ್ಯದಲ್ಲೇ. ಗೈಸ್ ಅನೀಶು ನೆನ್ನೆ ವ್ಲಾಗಲ್ಲೂ ಏನಕ್ಕೆ ಕಾಣಿಸ್ಕೊಂಡಿಲ್ಲ ಅಂದರೆ ಅವನು ರೆಸ್ಟ್ ಮಾಡ್ತಾನೆ ಮನೇಲಿ. ಅವನು ಮನೆ ರೂಮಲ್ಲಿ ರೆಸ್ಟ್ ಮಾಡ್ತಾನೆ. ಅವನು ಆಚೆ ಬರ್ತಲ್ಲ, ಹೆವಿ ಸೆಕೆ. ಆಮೇಲೆ ಅವನಿಗೂ ಅಷ್ಟೇ ಅಂದರೆ ಮೂಡು ಒಂದು ಸ್ವಲ್ಪ ಅಯ್ಯೋ ಯಾಕೆ ಹೋಗ್ಬೇಕು ಅನ್ನೋ ಥರ ಇದೆ, ಅದಕ್ಕೋಸ್ಕರ ಅವ್ನು ಬರ್ತಾಯಿಲ್ಲ. ಇವಾಗಲೂ ಅಷ್ಟೇ ನಾವು 3 ಜನ ಮಾತ್ರ ಈಗ ಬೀಚು ಫ್ರೆಂಚ್ ಕಾಲೋನಿ ಇದಕ್ಕೆ ಪ್ಲ್ಯಾನ್ ಆಗಿರೋದು. ಈಗ ರಿತಿಕು ಮತ್ತು ಅನೀಶು ಇಬ್ಬರು ಕೂಡ ಅಲ್ಲೇ ರೂಮಲ್ಲೇ ಸ್ಟೇ ಆಗಿದ್ದಾರೆ. ಸೊ ನಾವಿವಾಗ ಬರ್ಗರ್ ಕಿಂಗ್ ಬಂದುಬಿಟ್ಟು ಬರ್ಗರ್ ತಿಂತಾ ಇದ್ದೀವಿ ಗೈಸ್. ಹೇಳಿಲ್ವಾ ಇವನು ಸೇಮ್ ಡೈಲಾಕಿ ಬಿಡೋದು, ಇವನು ಸೇಮ್ ಡೈಲಾಕಿ. ಒಂದು ನಿಮಿಷ ಬೈಲಾಯ್ತು, ಓಕೆ 1 ನಿಮಿಷ ಬರ. ಬಾರೋ ಹಾಕೊಂಡಿದ್ದಷ್ಟು ಏನಾಗಲ್ಲ, ಬರೋ ಬರ್ಗರ್ಗೆ ಕಿಂಗು. ಒಂದ್ಸಲಿ ಇರೋ, ಒಂದೇ ಸಲ ತೊಪ್ಪಿ ಅಷ್ಟೇ ಬರಲಿ, ತೊಪ್ಪಿ ಒಂದ್ಸಲಿ ಇರೋ. 1 ನಿಮಿಷ, ಒಂದೇ ಸಲ ಇರೋ 1 ನಿಮಿಷ ಒಂದ್ಸಲಿ. ಒಂದ್ಸಲಿ ಹಾಕು. ಗೈಸ್ ಪಾಂಡಿಚೇರಿಲಿ ಇವಾಗ ಪ್ರೆಸೆಂಟು ವೆದರು ಎಷ್ಟು ಡಿಗ್ರಿ ಇರೋದಂದ್ರೆ ಎಷ್ಟು? 35 ಮೈನಸ್ಸಾ? ಜ್ಞಾನಿಗಳಯ್ಯ ಮಳೆ ಇದೆಯೋ? 35 ಡಿಗ್ರಿನಾ? 35 ಡಿಗ್ರಿ ಇರೋದು. ನಮ್ಮ ಬ್ರೇಕ್ಫಾಸ್ಟ್ ಇದೆ. ದಿಸ್ ಆ್ಯಂಡ್ ಆಲ್ಸೋ ದಟ್. ಇದೇ ನಮ್ಮ ಬ್ರೇಕ್ಫಾಸ್ಟ್. ಗೈಸ್ ಎಂಥ ಬುದ್ಧಿವಂತ ನೋಡಿ ನಮ್ಮ ಡ್ರೈವರು. ಇದನ್ನ ಎತ್ಬಿಟ್ಟು ಹಿಂಗೆ ಆಗ್ತಾನೆ ಹಿಂಗೆ ಉಜ್ಜಕ್ಕೆ. ಗಲೀಜ್ ಮಾಡಾಕ್ಬಿಟ್ಟ. ನೀರು ಹೆಂಗ್ ಬಿಡೋದಂತ ನನ್ನ ಹತ್ರ ಕೇಳ್ತಾನೆ. ಗೈಸ್ ಪಾಂಡಿಚೇರಿಲಿ ಫ್ರೆಂಚ್ ಕಾಲೋನಿ ಅಂತ ಹೇಳ್ತಾರೆ. ಅಂದರೆ ಪಾಂಡಿಚೇರಿಲಿ ಅಂದರೆ ಇದು ಕಂಪ್ಲೀಟ್ ಒಂದಿಷ್ಟು ಸರೌಂಡಿಂಗ್ಸು ಕಂಪ್ಲೀಟು ಫ್ರಾನ್ಸ್ ಅವ್ರು ಇದ್ದಾರಂತೆ. ಫ್ರಾನ್ಸೋ ಇಲ್ಲ ಫ್ರೆಂಚ್ ಮಾತಾಡ್ತಾರಲ್ಲ ಅವರು. ಸೊ ಈ ಥರ ಮನೆಗಳು ಇರ್ತವೆ, ಸೇಮ್ ಆ್ಯಸ್ ಇಟ್ ಈಸ್ ಫಾರಿನಲ್ಲೆಲ್ಲ ಇರ್ತಾವಲ್ಲ ಆ ಥರ. ಈಗ ಉದ್ದಕ್ಕೂ ಹಿಂಗೆ ಹೆಂಗಿರುತ್ತೋ ಸೇಮ್ ಅದೇ ಥರನೇ ಮನೆ ಇರೋದು. ಅಲ್ಲೂ ಇದೆ ನೋಡಿ, ಅಲ್ಲೂ ಇದೆ, ಇಲ್ಲೂ ಇದೆ. ಇನ್ನು ಅದಕ್ಕೆ ಇವಾಗ ಒಂದಿಷ್ಟು ಫೋಟೋಶೂಟ್ ಮಾಡಿಸ್ಬೇಕು. ಬನ್ನಿ. ಗೈಸ್ ಪವನು ಒಂದು ಫೋಟೋ ಶೂಟ್ ಮಾಡಿಸ್ತಾನೆ, ಅದಕ್ಕೆ ಸಿಗರೇಟ್ ಬೇಕು. ಇಲ್ಲಿ ಪಾಂಡಿಚೇರಿಲಿ ಹೆಂಗಂದರೆ 1 ಸಿಗರೇಟ್ ಕೊಡಲ್ಲ, ಫುಲ್ ಪ್ಯಾಕ್ ತೊಗೋಬೇಕಾಗುತ್ತೆ. ಇಲ್ಲಿ ಯಾರೋ ಒಬ್ರು ಸಿಗರೇಟ್ ಸೇರ್ತಿದ್ರು, ಅದಕ್ಕೆ ಹುಡ್ಕೊಂಡು ಹೋಯ್ತವನೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಮ್ಮ ಬ್ಲಾಗಲ್ಲೆಲ್ಲ ಇಂಥವ್ರು ಕಾಲಾಗ ಸಿಗರೇಟ್ ಸೇದೋದೆಲ್ಲ ಹಾನಿಕಾರಕ. ಒಂದು ಫೋಟೋ ಶೂಟಿಗೆ ಸಿಗರೇಟ್ ಹುಡುಕ್ತವ್ರ ಅಣ್ಣ, ಕ್ರೇಜಿ ಅನ್ಕೊಳ್ಳಿ. ಅವನ ಪೇಜಲ್ಲಿ ಫೋಟೋ ಅಪ್ಲೋಡ್ ಆಗತ್ತು ಕಾಣಿಸುತ್ತೆ, ಆದರೆ ಅದನ್ನು ಪಡೆಯೋದಿಕ್ಕೆ ಅವನು ಎಷ್ಟು ಸರ್ಕಸ್ ಪಟ್ಟವನೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಬ್ಲಾಗಲ್ಲಿ ಗೊತ್ತಾಗುತ್ತೆ. ತಗ ತೋರ್ಸಾಯ್ತು, ನೀನು ಎತ್ಕೊಂಡಿದ್ದು ವಿಡಿಯೋ ರೆಕಾರ್ಡ್ ಆಗೈತೆ. ಲೆಮನ್ ಜ್ಯೂಸ್. ಗೈಸ್ ಯಾರಿಗಾದರೂ ಬಿಸಿಲು ಸೆಕೆ ಜಾಸ್ತಿ ಆಗಲ್ಲ ಅಂತಂದರೆ ಪಾಂಡಿಚೇರಿಗೆ ಬರೋಕ್ಕೆ ಹೋಗ್ಬೇಡಿ. ಆಗ್ತಾನೆ ಇಲ್ಲ ದೇವ್ರಾಣೆ. ಎಷ್ಟು ಅಂದರೆ ಯಪ್ಪ, ಲಿಟ್ರಲಿ ಒಂದು ರೌಂಡಿಗೆ ಇವನು ನಾನು ಎಲ್ಲ ಟ್ಯಾನ್ ಕರ್ರಗಾಗೋದಂತೂ ಫಿಕ್ಸು. ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಅದಂತೂ ಫಿಕ್ಸು. ಲಿಟ್ರಲಿ ಏನು ಸೆಕೆ ಗೊತ್ತಾ, AC ಇಲ್ಲ ಅಂದರೆ ಬದುಕೋಕ್ಕೆ ಆಗಲ್ಲ. ಯಪ್ಪ ಆಗ್ತಾನೆ ಇಲ್ಲ.
ಒಂದು ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಎಕ್ಸಿಲೇಟರ್ ಕೊಟ್ಬಿಟ್ಟು ಕಚ್ಕೊಂಡ್ಬಿಡ್ತು ಗೈಸ್, ಕಚ್ಕೊಂಡ್ಬಿಡ್ತು ಕೆಳಗಡೆನೆ. ಜೋರ ಎಕ್ಸಿಲೇಟರ್ ಕೊಡು. ಆ ಕಡೆ ಇರ್ಬೇಕು ನಿಮಿಷ ಇರು. ಇವನ್ ತಳ್ಳರೆ ನಮ್ಮ ಮಕ್ಕೆ ಹತ್ತದ ಇದು. ತಳ್ತಾ ಇದೀವಿ. ಹೊಡಿ 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 ಹೊಡಿ. ಅಯ್ಯಯ್ಯಾ, ಇಲ್ಲೂ ಕಚ್ಕೊಂಡಾಯ್ತು ಕಲ್ಲು. ಇಲ್ಲಿ ದೊಡ್ಡ ಕಲ್ಲಾಯ್ತು ನೋಡಿ. ಮಣ್ಣು ಕೆರೆದು ಹೋಗ್ಬೋದು. ಎಷ್ಟಂತ ಕೆರಿತೀವಿ ಮಣ್ಣ. ಗೈಸಿರಿ ನಾನೊಂದ್ಸಲ ಓಡಿಸ್ಕೊಂತೋಣ ಅದಕ್ಕೆ. ಎಂತ ನಸೀಬ್ ಅಂದ್ರೆ ಕಾರು ಸ್ಟ್ರಕ್ ಆಗೋದಲ್ಲದೆ ಕಾರು ಸ್ಟಾಪ್ ಆಗ್ಬಿಟ್ಟು. ಗೈಸ್ ಇದು ನಮ್ಮ 3 ಜನ ಕೈಲಿ ಆಗಲ್ಲ. ಇಲ್ಲಿರೋ ಲೋಕಲ್ ಲೈಟ್ಸ್ನೇ ಕರಿಬೇಕು. ಅಲ್ಲೊಬ್ರು ಇದ್ದಾರೆ, ಇಬ್ರು ಅಣ್ಣ. ಇವಾಗ ಹೆಲ್ಪ್ ಮಾಡ್ಬೇಕು ಗೈಸ್. ಲಾಕ್ಡ್ ಬ್ರೋ, ಕಲ್ಗಿಲ್ ಹಾಕಿ ಓಪನ್ ಮಾಡ್ಬೇಕಷ್ಟೇ. ಮುಂದಿರ್ಬೇಕು ಒಂದ್ಸಲಿ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ನೋಡ್ಬೇಕು ಒಂದ್ಸಲಿ. ಬ್ಯಾಟ್ರಿ ಹೋಯ್ತಾ? ಬ್ಯಾಟ್ರಿ ಇಲ್ಲೋ ಗೈಸ್. ಫುಲ್ಲು ಮಣ್ಣು ಕೆರೆದ್ವಿ 3 ಜನನು. ಈ ಕಡೆ ಟೈರ್ ಆ ಕಡೆ ಟೈರ್ 2 ಟೈರ್ ತೆಗೆದ್ಬಿಟ್ಟು ಇವಾಗ ತಳ್ಳಬೇಕು, ಹಿಂದಕ್ಕೆ ತಳ್ಳಬೇಕು ನಾವು ಇವಾಗೆಲ್ಲ. ಅವನು ಅಂದರೆ ಹೋಗ್ತಾ ಫುಲ್ಲು ಸ್ಲೋ ಮಾಡ್ಬಿಟ್ಟ, ಅಲ್ಲಿಗೆ ಸ್ಟಕ್ ಆಗ್ಬಿಡ್ತದೆ. ಈಗ ಅಲ್ಲೊಂದಿಷ್ಟು ಜನ ಬರ್ತವ್ರೆ, ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಅದು ಚೂರು ಹಿಂದೆ ತೆಗಿಬೇಕು. ಯಾಕಂದರೆ ಇಲ್ಲಿ ಕಾರ್ ಓಡಾಡಂಗಿಲ್ಲ. ಆದರೂ ಏನೋ ಇಲ್ಲಿಂದ ಹೋಗ್ಬೇಡ ಅಂತ ಬಂದ್ಬಿಟ್ವಿ. ನಮ್ಮದೇ ತಪ್ಪೇನೋ ಮಾಡೋಕ್ಕಲ್ಲ. ಗೈಸ್ ಇಷ್ಟು ಜನನು ಹಿಂದೆಗಡೆ ಪುಷ್ ಮಾಡೋಕ್ಕೆ ಹಿಂದೆಗಡೆ ಪುಷ್ ಮಾಡ್ತಾ ಇದ್ದೀವಿ ಗೈಸ್. ಎಷ್ಟು ಕಷ್ಟಪಡ್ತವ್ರಂದ್ರೆ ಒಂದು ಶೋಕಿ ಮಾಡಕ್ ಹೋಗಿ ಈ ಬಾಳ್ ಬಂತು. ಹೌದಲ್ವಾ? ವಿಧಿಯ ನಾಟಕ. ನಿನ್ಗಿದು ಬೇಕಿತ್ತ ಮಗನೇ. ಥ್ಯಾಂಕ್ಸ್ ಬ್ರೋ. ಗೈಸ್ ಅವ್ರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಬ್ರದರ್ ಥ್ಯಾಂಕ್ ಯು ಬಾಯ್. ನಾನು ಕ್ಯಾಪಲ್ಲಿ ವೀಡಿಯೋ ಮಾಡ್ತಿದ್ದೆ, ಇಲ್ಲಿ ಕೆಟ್ಟೋಗೈತೆ, ಇವ್ರು ನೋಡಿದ್ರೆ ವೀಡಿಯೋ ಮಾಡ್ತಾರ ಅಂತ ನನಗೆ ವಾಪಸ್ ಹೇಳ್ತಾರ ಅವರು. ಇವಾಗ ಕಲ್ಲೆತ್ಕೊಂಡು ಎಗ್ರಿಸ್ಬೇಕಲ್ಲಿ. ಗೈಸ್ ಬಂತು ಕಾರು. ಯಪ್ಪ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನಮಗಂತೂ ಕಾರ್ ಬಂದಿದ್ದಕ್ಕೆ. ಬ್ರದರ್ ಥ್ಯಾಂಕ್ ಯು ಅಣ್ಣ. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಅವರೆಲ್ಲ. ಏನನ್ಸ್ತೈತೆ ಶಿಶಾ? ಭಯ ಆಯ್ತಿತ್ತಾ? ಭಯ ಆಯ್ತಾ? ಕಾರಲ್ಲಿ ಬಂದಿದ್ರೆ ಎಕ್ಕಿಸ್ತಾ ಇದ್ರಿ. ಕಾರ್ ಇಲ್ಲ, 4x4 ಅದು ಆರಾಮಾಗಿ. ಗೈಸ್ ಜಸ್ಟ್ ಒಂದು ಆ ಪಾಂಡಿಚೇರಿ ಹಿಡಿಯೋಕೆ ಬಂದ್ವಿ. ಅದೊಂದಕ್ಕೋಸ್ಕರ ಇಷ್ಟೊಂದೆಲ್ಲ ಸರ್ಕಸ್ ಆಗ್ಬಿಡ್ತು. ಇವಾಗೆಲ್ಲ ಫುಲ್ಲು ಇದು ಮಾಡ್ಕೊಂಬೇಡ, ಮನೆ ವೀಡಿಯೋ ಶೂಟ್ ಮಾಡ್ಕೊಂಬೇಡ. ಗೈಸ್ ಫಿಕ್ಸು ಕಪ್ಪಗಾಗಿರೋದು ಫಿಕ್ಸು. ಬೆಂಗಳೂರಿಗೆ ಹೋದಾದ್ಮೇಲೆ ಅದಿವನು ಏನೋ ಸಾಫ್ಟ್ನೆಸ್ ಇದು. ಯಪ್ಪ ಮುಟ್ಟಕ್ಕೆ ಒಂಥರ ಖುಷಿ. ಸಾಫ್ಟ್ನೆಸ್. ನಾವು ಬಂದಿದ್ದಕ್ಕೆ ಕ್ರೂಸು ಅದು ಇದನ್ನೆಲ್ಲ ಕರ್ಸೋದು ನಮ್ಗೆ ಆಸೆ. ನಾವು ಹೋಗಿರೋ ಜಾಗಕ್ಕೆ ತಾರೋಯ್ತು. ಸ್ಟ್ರಕ್ ಆಗುತ್ತಿಲ್ಲ ಗೊತ್ತಿಲ್ಲ. ಆಯ್ತಾ? ಇಲ್ಲಲ್ಲಿ ಹೊಂಟೋಯ್ತು. ಇಲ್ಲ ಇನ್ನ ಹೋಗಿಲ್ಲ. ಅವ್ನು ತಿರ್ಗಿಸ್ಬಿಟ್ಟ ಅಲ್ಲೇ ಮೂವ್ ಆಗ್ಬಿಟ್ಟಿದ್ದೆ. ಹೋಗ್ಬಿಟ್ರು ಗೈಸ್. ಅವನ್ ಪರ್ಫೆಕ್ಟ್ ಡ್ರೈವರ್ ಅಂತ. ಬಾಯ್ ಇಲ್ಲೋಗುತ್ತೇನೋ. A few moments later. ಗೈಸ್ ಇವಾಗ ಊಟ ತರಿಸ್ತಾ ಇದೀವಿ. ರೂಮಿಗೆ ಬಂದು ರೆಸ್ಟ್ ಮಾಡಿ ಊಟ ತರಿಸ್ತಾ ಇದೀವಿ. ಇವಾಗ ಏನಂದ್ರೆ ನಾನು, ಅನೀಶು, ರಿತಿಕು, ಚಿರು 4 ಜನ ತಿಂತಾ ಇದೀವಿ. ಪವನಿಗೆ ಒಂದು ಚೂರು ಬೇಡವಂತೆ. ಏನೋ ಶಿಶಾ? ಒಂದು ಚೂರು ಬೇಡವಂತೆ. ನಾನು ಕಾಯ್ತೀನ. ಊಟ ಬಂದಿದ ತಕ್ಷಣ ಏನಾದ್ರೂ ಏನ್ ಮಾಡ್ತಾನೆ, ಕೈ ಇಡ್ತಾನ. ಏನ್ ಗೊತ್ತಾ, ಇವನೇನಾದ್ರು ಅನೀಶ್ ಹತ್ರ ಇವನೇನಾದ್ರು ಅನೀಶ್ ಹತ್ರಕ್ಕೆ ಹೋದ್ರೆ ಅನೀಶ್ ಕಾಂಪ್ರಮೈಸ್ ಆಗಿ ಕೊಟ್ಬಿಡ್ತಾನ ಒಂದ್ ಪೀಸು.
ಕಾಂಪ್ರಮೈಸ್ ಆಯ್ತಿಯಲ್ಲ ಅದ್ರಲ್ಲೇ ಪೀಸ ಕೈ ಹಾಕ್ತಾನೆ ಬೇಕಾರೆ ಏನು ಅಣ್ಣಂಗೆ ಕೊಡಲ್ವಾ ಲೇ ನಿನ್ ತಮ್ಮ ಅನ್ಕೊಂಡಿದ್ಕೆ ಹೋಯ್ತೋ ಅಂತ ಏನೋ ಡೈಲಾಗ್ ಬಿಡ್ತಾನೆ. ಫುಡ್ ಬರುತ್ತೆ ಕಾಯ್ತಾ ಇರಿ ಗೈಸ್. ಸಾಂಗ್ ಹಾಕಿದಾನೆ ಅಣ್ಣ. ಏನು ಏನು ಕೊಡಲ್ಲ ಯಾರೋ ಒಂದು ಚೂರು ಮುಟ್ಟಲ್ಲ ನನ್ನ ಮಗನೇ ನಂದು ಕಣ. ತಮ್ಮ ಕೊಟ್ಟಿರೋದು ಯಾರೋ ಹೇಳಿದ್ರು ಮಾತ್ ಮೇಲೆ ನಿಂತ್ಕೋಬೇಕು. ಮಾತು ಸರಿ ಬಾಯ್ಲಾಯ್ತು. ಏನ್ ಟೇಸ್ಟ್ ನೋಡ ಬೈಲ ಹೇಳಿಲ್ವಾ ಒಂದು ಒನ್ನಿ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೋ ಕಬಾಬ್ ಅಂತ ತಮ್ಮ ಹೇಳಿಲ್ವಾ ಕಾಂಪ್ರಮೈಸ್ ಆಗ್ತಾನೆ ಅಂತ ಹೇಳಿಲ್ವಾ. ಕಾಂಪ್ರಮೈಸ್ ಆದ ಒಂದ್ ವಿಕೆಟ್. ನೀನ್ ಕೊಡ್ತೀನ ಶಿಶಾ ಬಾಡ್ಲೆ ಕಾಣ್ತೈತೆ ನನಗೆ ಗೊತ್ತಿಲ್ಲ ಅದು ನಿಂದೆ ಹೇಳೋದು. ಗಾಯ್ಸ್ 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 ಮತ್ತೊಂದು ಬ್ಯಾಡ್ ನ್ಯೂಸ್ ಗಾಯ್ಸ್. ಏನೇ ಇದ್ರು ಟ್ರಿಪ್ಪಲ್ಲಿ ಬಂದಾಗ ಒಂದೊಂದು ಮನಸ್ತಾಪಗಳು ಯಾಕೆ ಈಗ ಆಗ್ತಾವೋ ಗೊತ್ತಿಲ್ಲ ಗಾಯ್ಸ್ ಗಾಯ್ಸ್. ಎಲ್ಲ ನೋಡಿ ಗಾಯ್ಸ್, ನಮ್ಮ RK ನಾಯ್ಡು ಮತ್ತೆ ನಮ್ ಲಡ್ಡು ಡುಮ್ಮು ಮುಣಿಸ್ಕೊಂಡ್ಬಿಟ್ಟವ್ರೆ. ಯಾಕೆ ಹಚ್ಚಿನ ಮುಣಿಸ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ ಲಾಸ್ಟ್ ಟೈಮು ಹೇಮಂತು ಇವನು ಪವನ್, ಈ ಟೈಮು ಇವನು ಮತ್ತೆ ಇವನು. ವಾ ಬೈ ಕ್ರೇಜಿಮಾ. ಇದು 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 ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು. ನಮ್ಮ ಯಾವ್ದೇ ಒಂದು ಟ್ರಿಪ್ಪಲ್ ಆದ್ರೂ ಈ ತರ ಒಂದು ಇರ್ಬೇಕು ಗೈಸ್. ಅದಕ್ಕೆಲ್ಲ ಸೂತ್ರ ದಾರ ಕಾರಣಕರ್ತ ಎಲ್ಲ. ಅವನು ಮ್ಯಾಚ್ ಸೋಲ್ತೈತೆ ಅಂದ್ಬಿಟ್ಟು ಟೆನ್ಷನ್ ಆಗಿರೋದು. ಏನೋ ಒಂದು ಬದುಕಿ ಇಟ್ಬಿಟ್ಟು ಹೋಯ್ತು. ಕರೆಕ್ಟಾ? ನಾನೇನ್ ಸಿಂಪಲ್ ಆಗಿ ಹೇಳ್ದೆ, ಏನೋ ಸೋಲು ಗೆಲುವು ಇದ್ದಿದ್ದೆ, ಯಾಕೆ ಮುನ್ಸ್ಕೊಂತೀಯ ಅಂತ. ಅದಕ್ಕೆ ಬೇಜಾರು ಮಾಡ್ಕೊಂತ ಗೈಸ್. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಆ್ಯಂಡ್ ಇದು 2ನೇ ದಿನ ಪಾಂಡಿಚೇರಿಲಿ. ಇವತ್ತಿಗೆ ಇಲ್ಲಿಗೆ ಪಾಂಡಿಚೇರಿ ಮುಗ್ದೋಗುತ್ತೆ. ಆ್ಯಂಡ್ ಇವಾಗ ನೈಟು 10:30 ಹತ್ತು ಥರ ಆಗಿದೆ. ಊಟ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ನೆಕ್ಸ್ಟ್ ಇವಾಗ 1 ಗಂಟೆ ಹಂಗೆ ಮ್ಯಾಚ್ ಎಲ್ಲ ಆರ್ ಸಿ ಬಿ ವಿನ್. ಸೊ ನೈಟು 1 ಗಂಟೆ ಹಂಗೆ ನಾವು ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. 1.5 ಅವರ್ ಇಲ್ಲಿಂದ ಜರ್ನಿ. ಸೊ ಇದೆಲ್ಲ ಕಂಪ್ಲೀಟ್ ಬ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಬ್ಲಾಗ್ನ. ನಾಳೆ ದೇವಸ್ಥಾನದಲ್ಲಿ ಸಿಗ್ತೀನಿ, ಅಂದರೆ ದೇವಸ್ಥಾನದಲ್ಲಿ ಕಂಟಿನ್ಯೂ ಮಾಡ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು. ಆ್ಯಂಡ್ ಯಾರಿಗೆ ಕ್ಲಾರಿಟಿ ಬೇಕಿತ್ತು ಅವ್ರು ಎಲ್ರಿಗೂ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇನ್ನು ಮೇಲೆ ರೂಮರ್ಸ್ನ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಹೇಳೋದು ಹೇಳಾಗಿದೆ, ಇಲ್ಲದೆ ಇರೋದನ್ನ ಹುಟ್ಟಾಕ್ಬೇಡಿ. ಯಾಕಂದರೆ ಪಾಂಡಿಚೇರಿಲಿ ಇದ್ದೀನಿ, ಹೆವಿ ಶೆಕೆ. ಆಚೆ ಬಂದಾಗೆಲ್ಲ ಖರ್ಚು ಎತ್ಕೋಬೇಕು, ಒರೆಸ್ಕೋತಾ ಇರಬೇಕು, ಹೆವಿ ಇರಿಟೇಟಲ್ಲಿ ಇರ್ತೀನಿ. ಆ ಗ್ಯಾಪಲ್ಲಿ ಇಂಥದ್ದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಟ್ರಿಗರ್ ಆಗಿಬಿಡ್ತೀನಿ. ಅದಕ್ಕೋಸ್ಕರ ನಾನು ಸಿಕ್ಕಾಪಟ್ಟೆ ಕಾಮ್ ಇರೋ ಪರ್ಸನ್ನು, ಪೇಷನ್ಸ್ ಆಗಿರ್ತೀನಿ ನಾನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದಿಷ್ಟು ಜನಕ್ಕೆ PSGN ಇಷ್ಟು ಜನಕ್ಕೆ ಅರ್ಥ ಮಾಡ್ಕೊಳ್ಳಿ. ಟೇಕ್ ಕೇರ್. ಇನ್ನು ನೆಕ್ಸ್ಟ್ ನಾಳೆ ಬ್ಲಾಗ್ ಸಿಗೋಣ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್ ಗೈಸ್.